ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡಾಕ್ಟರ್ ರಾಜ್ಕುಮಾರ್ IAS KS ಅಕಾಡೆಮಿ. ನಾನು ಗುರುಪ್ರಸಾದ್. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಕಳೆದ 2-3 ವರ್ಷಗಳಿಂದ ರಾಜ್ಯ ಸರ್ಕಾರದ ವತಿಯಿಂದ ಯಾವುದೇ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಹೊಸ ಅಧಿಸೂಚನೆಗಳು ಬಂದಿರಲಿಲ್ಲ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇದಕ್ಕೆ ಕಾರಣ ಸರ್ಕಾರ ಇಂಟರ್ನಲ್ ರಿಸರ್ವೇಷನ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಈ ಸಂಬಂಧವಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿಯವರು ಸರ್ಕಾರಕ್ಕೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ ಹಾಗೂ ಈ ವರದಿಯನ್ನು ಸರ್ಕಾರ ಕೂಡ ಅಂಗೀಕರಿಸಿದೆ. ಇದನ್ನು ಇತ್ತೀಚೆಗೆ ನಡೆದ ಮಳೆಗಾಲದ ಅಧಿವೇಶನದಲ್ಲಿ ಕೂಡ ಸರ್ಕಾರ ಸ್ಪಷ್ಟಪಡಿಸಿದೆ. ಬಹು ಮುಖ್ಯವಾದ ಇನ್ನೊಂದು ವಿಷಯ ಅಂದರೆ ರಾಜ್ಯ ಸರ್ಕಾರ ವಯೋಮಿತಿ ಸಡಿಲಿಕೆಗೆ ಕೂಡ ಅನುಮೋದನೆ ನೀಡಿದೆ. ಇದು ವಿದ್ಯಾರ್ಥಿಗಳ ಬಹುದಿನದ ಕನಸಾಗಿತ್ತು. ಈ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ IAS KS ಅಕಾಡೆಮಿ ವತಿಯಿಂದ ಒಂದು ವಿನೂತನವಾದ ಕೋರ್ಸ್ ಅನ್ನು ಸೆಪ್ಟೆಂಬರ್ 8ರಿಂದ ಪ್ರಾರಂಭ ಮಾಡುತ್ತಿದ್ದೇವೆ. ಈ ಕೋರ್ಸ್ನ ಹೆಸರು KPSC ಸಾಧನ ಅಂತ. ಈ ಕೋರ್ಸ್ನ ವೈಶಿಷ್ಟ್ಯತೆ ಏನೆಂದರೆ KS ಪ್ರಿಲಿಮ್ಸ್ ಸಬ್ಜೆಕ್ಟ್ಸ್ ಆದಂತಹ ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪೊಲಿಟಿ, ಜನರಲ್ ಸೈನ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಜನರಲ್ ಮೆಂಟಲ್ ಎಬಿಲಿಟಿ ಹಾಗೂ ಕರೆಂಟ್ ಅಫೇರ್ಸ್, ಇದರ ಜೊತೆಗೆ PSI ಸ್ಪೆಸಿಫಿಕ್ ಪೇಪರ್ ಆದ ಪತ್ರಿಕೆ 1 ಅಥವಾ ಪೇಪರ್ 1 ಅಂತ ಕರಿತೀವಿ. ಆ ಪೇಪರಲ್ಲಿ ನಿಮ್ಗೆ ಆಲ್ರೆಡಿ ತಿಳಿದಿದೆ, ಒಂದು ಎಸ್ಸೆ ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ ಹಾಗೂ ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಇದರ ಜೊತೆಗೆ ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ಗೆ ಅಗತ್ಯವಿರುವ ಸಂವಹನ ಪತ್ರಿಕೆ, ಕಮ್ಯುನಿಕೇಶನ್ ಪೇಪರ್ ಅಂತ ನಾವೇನು ಕರಿತೀವಲ್ಲ, ಅದರಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ ಅವೇರ್ನೆಸ್, ಈ ಎಲ್ಲ ವೈಶಿಷ್ಟ್ಯತೆಗಳು ಈ ಕೋರ್ಸ್ನಲ್ಲಿ ಒಳಗೊಂಡಿದೆ. ಸ್ಪರ್ಧಾಂಕಾಂಕ್ಷಿಗಳು KAS, PSI, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಸಬ್ ರಿಜಿಸ್ಟರ್, PDO, ಲೇಬರ್ ಇನ್ಸ್ಪೆಕ್ಟರ್ ಹಾಗೂ ಇತರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗುವಂತಹ ವಿದ್ಯಾರ್ಥಿಗಳು ಡಾಕ್ಟರ್ ರಾಜ್ಕುಮಾರ್ IAS KS ಅಕಾಡೆಮಿಯನ್ನು ಸಂಪರ್ಕಿಸಬಹುದು. ಒಂದು ವಿಚಾರ ನಿಮಗೆ ತಿಳಿದಿರಲಿ, ನೋಟಿಫಿಕೇಶನ್ ಆದಮೇಲೆ ಏನಾದ್ರು ಪ್ರಿಪರೇಷನ್ ಮಾಡ್ತೀರಾ ಅಂದರೆ ಖಂಡಿತವಾಗಿಯೂ ಅದು ಕಷ್ಟವಾಗುತ್ತೆ. ಈ ಕಾರಣದಿಂದ ನೋಟಿಫಿಕೇಶನ್ ಮುಂಚೆನೇ ದಯವಿಟ್ಟು ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.